ನಮಸ್ಕಾರ. ರಾಜಯೋಗ ಜ್ಯೋತಿಷ್ಯ ಕೇಂದ್ರಕ್ಕೆ ಸ್ವಾಗತ. ವೆಲ್ತ್ ಅನಾಲಿಸಿಸ್ ಮಾಡೋಣ. ಕುಂಡ್ಲಿನೂ ಬರಿತೀನಿ, ಕುಂಡ್ಲಿ ಬರವಣಿಗೆನೂ ಮಾಡ್ಕೊಡ್ತೀವಿ ರಾಜಯೋಗ ಜ್ಯೋತಿಷ್ಯ ಕೇಂದ್ರದಿಂದ. ಹಾಗೂ ಕುಂಡಲಿ ವಿಶ್ಲೇಷಣೆಗಳನ್ನು ಮದುವೆ, ಸಾಂಸಾರಿಕ ಹಾಗೂ ಬಿಸ್ನೆಸ್ ಹಾಗೂ ಮನಿ ಹಾಗೂ ಕೆರಿಯರ್ ಎಲ್ಲ ಜಾತಕದ ವಿಶ್ಲೇಷಣೆಯನ್ನು ಮಾಡಿಕೊಡಲಾಗುವುದು. ಇವಾಗ ಮೋಹನ್ ಅನ್ನೋ ಕ್ಲೈಂಟ್ ಒಬ್ರು ಮೋಹನ್ ಅಂತ, ಅವ್ರದ್ದು ವೆಲ್ತ್ ಅನಾಲಿಸಿಸ್ ಬಗ್ಗೆ ಕೇಳಿದ್ದಾರೆ. ವೆಲ್ತ್ ಅಂದ್ರೆ ಅವರು ಅವ್ರ ಸಂಪತ್ತಿನ ಒಂದು ಅನಾಲಿಸಿಸ್ ಮಾಡ ಬನ್ನಿ. ಲಗ್ನ ಇದು ಇವ್ರದ್ದು ವೃಷಭ ಲಗ್ನ ಬರುತ್ತೆ, ಸಿಂಹ ರಾಶಿ ಬರುತ್ತೆ. ವೃಷಭ ಲಗ್ನ ಸಿಂಹ ರಾಶಿ ಬರುತ್ತೆ. ಇವರು ಲಗ್ನಾಧಿಪತಿ 1 2 3 4 5 6 7 8 9 10 ಕರ್ಮಸ್ಥಾನದ ಅಧಿಪತಿ ಲಾಭಸ್ಥಾನದಲ್ಲಿದ್ದಾನೆ. ಕರ್ಮಸ್ಥಾನದ ಅಧಿಪತಿ ಲಾಭಸ್ಥಾನದಲ್ಲಿ ಮೀನರಾಶಿಯಲ್ಲಿ ಶನಿ ಕೂತಿದೆ. ಇದು ಇವರ ಲಗ್ನದ ಸ್ಥಿತಿ. ಇವ್ರಿಗೆ ಫೈನಾನ್ಷಿಯಲ್ ಯಾವ ರೀತಿ ಇದೆ ಅಂತ ನೋಡೋಣ. ಇವ್ರು ಏನೇ ಮಾಡಿದ್ರು ಬರೀ ಕರ್ಮ ಮಾಡ್ಕೋಬೇಕಷ್ಟೇ. ಕರ್ಮ ಮಾಡೋದ್ರಿಂದ, ಕರ್ಮ ಅಂದ್ರೆ ಏನು, ಇವ್ರ ಕೆಲ್ಸನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಇವ್ರಿಗೆ ತುಂಬಾ ಹೈ ಪೊಸಿಷನ್ ಹೋಗ್ತಾರೆ. ಕರ್ಮಸ್ಥಾನದ ಅಧಿಪತಿ ಲಾಭಸ್ಥಾನದಲ್ಲಿದೆ. ಲಾಭಸ್ಥಾನದಲ್ಲಿ ಶನಿ ಇರೋದ್ರಿಂದ ಇವ್ರಿಗೆ ಒಳ್ಳೆ ಲಾಭ ಕೊಡುತ್ತೆ. 1 2 3 4 5 6 7 8. ಅದು ಅಲ್ಲದೆ ಶನಿ ಒಂದೇ ಮೀನರಾಶಿಲಿ ಇರೋದ್ರಿಂದ ಒಳ್ಳೆ ಇವ್ರ ಜೀವನದೆಲ್ಲ ಫುಲ್ ದುಡ್ಡೇನೆ. ಕರ್ಮಸ್ಥಾನದ ಅಧಿಪತಿ ಲಾಭ. ಇವ್ರು ಈಗ ₹1 ದುಡಿತಾರ, ಅದು ₹100 ಆಗುತ್ತೆ. ಅದು ಶನಿ ಮಾಡ್ತಾನೆ. ಇದು ಲಗ್ನದ ಸ್ಥಿತಿ. ಮತ್ತೆ ಇವ್ರದ್ದು ವೆಲ್ತ್ ಸೆಕೆಂಡ್ 1 2 3 4 5 6 7 7th ಹೌಸಲ್ಲಿ ಕೂತಿದೆ. ಎರಡನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ ಕೂತಿದೆ. ಮತ್ತೆ ಭಾಗ್ಯಸ್ಥಾನದ ಅಧಿಪತಿನೂ ಲಾಭಸ್ಥಾನದಲ್ಲಿ ಕೂತಿದೆ. ಲಾಭಸ್ಥಾನ ಹಾಗೂ ಕರ್ಮಸ್ಥಾನದ ಅಧಿಪತಿ 11ನೇ ಮನೆ ಲಾಭಸ್ಥಾನದಲ್ಲಿ ಕೂತಿರೋದ್ರಿಂದ ಮಹಾ ಧನಯೋಗ ಆಗುತ್ತಿದ್ದು. ಧನಯೋಗ ಅಂದ್ರೆ ಇವ್ರ ಜೀವನ ಪರ್ಯಂತ ದುಡ್ಡೇ, ತುಂಬಾ ದುಡ್ಡು ನೋಡ್ತಾರೆ. ಮತ್ತೆ ರಿಪೀಟ್ ಮಾಡ್ತೀನಿ, ಭಾಗ್ಯಸ್ಥಾನದ ಅಧಿಪತಿ 10 11 12 ಓಕೆ. ಭಾಗ್ಯಸ್ಥಾನದ ಅಧಿಪತಿ ಹಾಗೂ ಕರ್ಮಸ್ಥಾನ ಅಧಿಪತಿ ಲಾಭಸ್ಥಾನದಲ್ಲಿ ಕೂತಿರೋದ್ರಿಂದ ಇವ್ರ ಭಾಗ್ಯದಲ್ಲೂ ದುಡ್ಡಿದೆ, ಇವರ ಕರ್ಮದಲ್ಲೂ ದುಡ್ಡಿದೆ. ಇವ್ರಿಗೆ ಎರಡರಲ್ಲೂ ದುಡ್ಡಿರೋದ್ರಿಂದ ತುಂಬಾ ಕಷ್ಟ ಪಡ್ತಾರೆ. ಅಷ್ಟೇ ತುಂಬಾ ದುಡ್ಡು ನೋಡ್ತಾರೆ. ಇದು ಶತಸಿದ್ಧ. ಮತ್ತೆ ಇವ್ರ ಜಾತಕದ ವಿಶ್ಲೇಷಣೆ ಪ್ರಕಾರ ಇವ್ರಿಗೆ ಪರಿಹಾರಗಳು ಹಾಗೂ ಉಪಾಯಗಳನ್ನು ಹೇಳ್ಕೊಡ್ತೀನಿ. ಎಲ್ಲ ಬರ್ಕೊಟ್ಟಿದ್ದೀನಿ ಇವ್ರಿಗೆ. ಇದು ಇವರ ಜಾತಕದ ವಿಶ್ಲೇಷಣೆ. ಯಾರಿಗಾದ್ರೂ ಜಾತಕದ ವಿಶ್ಲೇಷಣೆ, ವೆಲ್ತ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಬೇಕಾ, ನಿಮ್ಮ ಡೀಟೇಲ್ಸ್ ಕಳಿಸಿ, ಮತ್ತೆ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.